ನಮಸ್ತೆ, ಜೈ ಶ್ರೀರಾಮ್. ಕೊಟ್ಟಿಯೂರು ದೇವಸ್ಥಾನದ ಬಗ್ಗೆ ತುಂಬ ಇನ್ಸ್ಟಾಗ್ರಾಮಲ್ಲಿ ವೈರಲ್ ಆಗ್ತಾ ಇದೆ. ಅಲ್ಲಿ ಭಾಳ ತೊಂದರೆ ಕೊಡ್ತಾರೆ ಕನ್ನಡಿಗರಿಗೆ. ಕರ್ನಾಟಕದಿಂದ ಹೋದರೆ ಅವ್ರಿಗೆ ಸರಿಯಾಗಿ ರೆಸ್ಪಾನ್ಸ್ ಮಾಡಲ್ಲ ಅಂತ ತುಂಬ ಜನ ಹೇಳ್ತಾ ಇದ್ದರು. ಆದರೆ ಅಲ್ಲಿ ಸಿಬ್ಬಂದಿಗಳೇ ನಮ್ಮ ಜೊತೆ ತುಂಬ ಚೆನ್ನಾಗಿ ಮಾತಾಡಿ ಅದ್ರ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿ ಕ್ಲಾರಿಟಿ ಕೊಟ್ಟಿದ್ದಾರೆ. ಒಂದ್ಸರಿ ನೀವು നോಡ್ಕೊಂബನ್ನಿ. ആ പ്രശ്നമേ ഇവിടെയുള്ളൂ. അപ്പം അന്നേരം അങ്ങോട്ടും ഇങ്ങോട്ടും തമ്മിലുള്ള പ്രശ്നമുണ്ട്. ഇവിടെ ശാന്തമായിട്ട് ഭഗവാനെ തൊഴാൻ ഒരു പ്രശ്നവുമില്ല. സുഖമായി ക്യൂ നിന്ന് പിന്നെ ഹരിഗോവിന്ദ നാമം ജപിച്ച് സുഖമായിട്ട് ഭഗവാനെ തൊഴുത് പിന്നെ തീർത്ഥവും പ്രസാദവും വാങ്ങിച്ച് പ്രദക്ഷിണം ചെയ്ത് പോകുന്നതിനെ കൊണ്ട് ഒരു പ്രശ്നം. പക്ഷെ കുറച്ച് ആളുകൾ പിന്നെ ഈ കരാട്ടെ ആൾക്കാർ ഇങ്ങനെ വന്ന് നോക്കും, അങ്ങനെ ഇങ്ങനെ നോക്കി ഇതിൻ്റെ ഉള്ളിൽ കൂടി തുള്ളിക്കയറും, കയറിലേക്ക് തുള്ളി ഇതിൻ്റെ ഉള്ളിൽ കൂടി കയറുക. ഇതെല്ലാം പ്രശ്നം. ഇല്ലാണ്ട് ഈ നമ്മൾ ഭക്തർക്ക് സേവ ചെയ്യാൻ വന്നവര് സേവർ നമ്മൾ ആരെയും ഒന്നും ചെയ്യൂല, ചെയ്യാൻ പാടില്ല. പിന്നെ പെരുമാൾ ദോഷമാണ്. ഇതൊക്കെ അടി കിട്ടിയതാ ഇടുന്നത്. അടി ശീവേലി anyone to permit to the Neeru, but Kannada people is not ready to accept. വിഷയം പറഞ്ഞല്ലോ, സ്ത്രീ വെള്ളം പാനി ಲೇಡೀಸ್ ನೀರೆಲ್ಲ ಎರ್ಚ್ತಾ ಇದ್ರು. എന്താ You have any problem to here? Any problem? ನೋ ಪ್ರಾಬ್ಲಮ್. Solo darshan. 6 time ദർശൻ. ആർക്കുമേ പ്രോബ്ലം ഇല്ല. അതെ, പക്ഷെ കച്ചറയാക്കാൻ വന്ന ആൾക്കാരുണ്ട്, കുറച്ച് ആൾക്കാർ. എല്ലാവരും അങ്ങനെയല്ലേ. കർണാടക നല്ല ആളുകളാണ്, നല്ല ആളുകൾ, നല്ല സ്നേഹമുള്ളവര്. നിഗൂഢ പൂജ ಇನ್ನು ಎಷ್ಟು ದಿನ ಪೂಜೆ ಇದೆ? ಲೇಡೀಸ್ ಎಂಟ್ರಿ June 20th ಮಧ್ಯಾಹ್ನ. June 20th ಮಧ್ಯಾಹ್ನ. June 20. ಜೂನ್ 20 ತನಕ ಮಾತ್ರ ಹೆಂಗಸರಿಗೆ ಎಂಟ್ರಿ ಇರುತ್ತೆ. ಅದಾದ್ಮೇಲೆ ಹೆಂಗಸರಿಗೆ ಎಂಟ್ರಿ ಇರುತ್ತೆ 12 o'clock. ಮಧ್ಯಾಹ್ನ 12 ಗಂಟೆ. ಮಧ್ಯಾಹ್ನ ಶಿವೇಲಿ After the Shiveli nobody can. ಮಧ್ಯಾಹ್ನ 12 ಗಂಟೆ ಮೇಲೆ ಶ್ರೀವಲ್ಲಿ ಪೂಜೆ ಅಂತ ಪ್ರಾರಂಭ ಆಗುತ್ತೆ. ಅವಾಗ್ಲಿಂದ ಸ್ಟಾಪ್. ladies go back. എല്ലാവരും ദർശനത്തിന് വരണം. നമുക്ക് സന്തോഷം. നമ്മളെല്ലാ നിങ്ങൾക്ക് ചെയ്യാനുള്ള എല്ലാ സേവനവും നമ്മൾ ചെയ്യും ആത്മാർത്ഥമായിട്ട്. കർണാടക, തമിഴ്നാട്, ആന്ധ്ര അങ്ങനെ ഭാഷ വ്യത്യാസമില്ല. എല്ലാവരും ഭക്തന്മാർ. അവരെല്ലാവരും നമ്മൾ ಸರ್ವೇ ಜನ ಸುಖಿನೋ ಭವಂತು. തീർച്ചയായും ലോക സമസ്ത ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ನೋಡ್ಕೊಂಬಂದ್ರಿ ಅಲ್ವಾ ಈ ವಿಡಿಯೋನ ಅವ್ರು ಹೇಳಿದ್ದು. ಯಾಕೆಂತಂದರೆ ನಾವು ಯಾವ್ದಾರ ಒಂದು ಪುಣ್ಯಕ್ಷೇತ್ರಕ್ಕೆ ಹೋದಾಗ ನಾವು ಅಲ್ಲಿಂದ ಯಾವಾಗಲೂ ಒಳ್ಳೆ ಮೆಮೊರಿನ ತೊಗೊಂಬರ್ಬೇಕು. ನಾವು ಅಲ್ಲಿ ಮನಸ್ತಾಪ ಮಾಡ್ಕೊಳ್ಳೋದು, ಜಗಳಗಳು ಮಾಡ್ಕೊಂಡಾಗ ನಮ್ಗೆ ಅಲ್ಲಿ ಹೋಗಿದ್ದು ಒಂಥರ ವೈಬ್ಸೇ ಚೆನ್ನಾಗಿರಲ್ಲ. ಅದರಿಂದ ನೀವು ಯಾವುದೇ ಒಂದು ಕ್ಷೇತ್ರಕ್ಕೆ ಹೋದ್ರೂ ಅವರ ಒಂದು ಶಾಸ್ತ್ರ ಸಂಪ್ರದಾಯ ಏನಿದೆಯೋ ಅದಕ್ಕೆ ನಾವು ಯಾವುದೇ ರೀತಿ ಧಕ್ಕೆ ಮಾಡಬಾರ್ದು. ಅವ್ರು ಹೇಳಿದ್ರು ನೋಡಿ, ಕರ್ನಾಟಕದ ಜನ ತುಂಬ ಒಳ್ಳೆಯವರು, ತುಂಬ ಸಪೋರ್ಟ್ ಮಾಡ್ತಾರೆ ಅಂತ. ಅದರಿಂದ ನೀವು ಯಾವುದೇ ಒಂದು ಕ್ಷೇತ್ರಕ್ಕೆ ಹೋದ್ರೂ ಅಲ್ಲಿ ಸಣ್ಣ ಪುಟ್ಟ ಏನಾರು ಸಮಸ್ಯೆ ಆಯಿತಾ ಶಿವಾರ್ಪಣ ಅಂತ ಹೇಳಿಬಿಡಿ. ಆದರೆ ಯಾರೂ ದೇವಸ್ಥಾನಕ್ಕೆ ಹೋಗಬೇಡಿ ಅಂತ ಮಾತ್ರ ಹೇಳ್ಬೇಡಿ. ಯಾಕೆಂತಂದರೆ ಆ ಶಿವ ಕರೀದೆ ನಾವು ಯಾವತ್ತೂ ಹೋಗೋಕ್ಕಾಗಲ್ಲ. ಅದರಿಂದ ನೀವು ಅಲ್ಲಿ ಹೋದಾಗ ಸಣ್ಣ ಪುಟ್ಟ ಸಮಸ್ಯೆಗಳಾದರೂ ಅವೆಲ್ಲವನ್ನು ಆ ಭಗವಂತನ ಪಾದಕ್ಕೆ ಅರ್ಪಿಸಿ ಒಳ್ಳೆ ವೈಬ್ಸಿಂದ ಬನ್ನಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಆ ಶಿವನ ಅನುಗ್ರಹ ಎಲ್ರಿಗೂ ಫಲ ಸಿಗಲಿ ಅಂತ ನಾನು ಕೇಳ್ಕೊತೀನಿ. ಒಳ್ಳೆಯದಾಗಲಿ.